ಸಿಂಹರಾಶಿ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಕ್ಕುವಂತಹ ದಿವಸ. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಜೊತೆಗೆ ದೂರದ ಬಂಧುಗಳು ಅಥವಾ ಸ್ನೇಹಿತರು ನಿಮ್ಮ ಮನೆಗೆ ಬರಬಹುದು. ಆಗ ಸ್ವಲ್ಪ ಮಾನಸಿಕವಾದಂತಹ ಕಿರಿಕಿರಿಗೆ ಅವಕಾಶಗಳಾಗತ್ತೆ. ಸರಿಯಾದಂತಹ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಅವೆಲ್ಲವನ್ನು ನಿಭಾಯಿಸಬೇಕಾದಂತಹದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ವರ್ತನೆ ಮನೆಯವರಿಗೆ ಬೇಸರ ತರಬಹುದು, ಅದನ್ನೂ ಕೂಡ ಗಮನಿಸ್ಕೊಳ್ಬೇಕು. ಕೆಲಸದ ಒತ್ತಡದಿಂದ ಕೋಪ ಹೆಚ್ಚಾಗ್ತಕ್ಕಂಥದ್ದು, ಕೋಪದಿಂದ ಯಾವ ಕೆಲಸಗಳು ಆಗೋದಿಲ್ಲ, ಅನರ್ಥವಾಗತ್ತೆ, ಒಂದಷ್ಟು ವ್ಯತ್ಯಾಸಗಳಾಗತ್ತೆ, ಆಘಾತಕ್ಕೆ ಅಪಾಯಕ್ಕೆ ಕಾರಣವಾಗುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮನೆಯ ಕೆಲಸದ ಬಗ್ಗೆ ಕಾಳಜಿಯನ್ನು ವಹಿಸಿ ಗೌರವ ಸಿಗ್ತಕ್ಕಂಥದ್ದು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಏಕಾಗ್ರತೆಗೆ ಕೊರತೆ ಆಗ್ತಕ್ಕಂಥದ್ದು, ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕೆ ತೊಂದರೆ ಆಗುವಂಥದ್ದಾಗುತ್ತೆ. ವ್ಯಾಪಾರಕ್ಕೋಸ್ಕರವಾಗಿ ಹಣ ಹೂಡಿಕೆಯನ್ನು ಮಾಡಬೇಡಿ. ಹೆಚ್ಚಿನ ಹಣ ಹೂಡಿಕೆಯನ್ನು ಮಾಡಿ ಲಾಭಕ್ಕೋಸ್ಕರವಾಗಿ ವಾಮ ಮಾರ್ಗವನ್ನು ಅನುಸರಿಸ್ತಕ್ಕಂತಹ ಪರಿಸ್ಥಿತಿ ಬರ್ಬೋದು. ಅದು ಬೇಡ. ಅದು ನಿಮಗೆ ಅವಮಾನವಾಗುತ್ತೆ, ಇರುವಂತಹ ಗೌರವವನ್ನು ಹಾಳು ಮಾಡುತ್ತೆ ಎನ್ನುವಂಥದ್ದು. ನಿಮ್ಮ ಉದ್ದೇಶದ ಬಗ್ಗೆ ಮುಕ್ತವಾಗಿ ಚರ್ಚೆಯನ್ನು ನಡೆಸಿ. ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ವ್ಯವಹಾರವನ್ನು ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗಲಿ. ವೈಯಕ್ತಿಕವಾದಂತಹ ಜೀವನಕ್ಕೂ ಸಮಯವನ್ನು ಕೊಡಬೇಕು. ಇಲ್ಲದೇ ಇದ್ದರೆ ನಿಮ್ಮ ವೈಯಕ್ತಿಕವಾದಂತಹ ಜೀವನ ಚೆನ್ನಾಗಿರೋದಿಲ್ಲ. ಕೇವಲ ವ್ಯಾಪಾರ ವ್ಯವಹಾರ ಇದರ ಬಗ್ಗೆ ಗಮನ ಹೋಗುತ್ತೆ ಅಂತ ಅರ್ಥ. ಮಕ್ಕಳಿಂದ ಶುಭವಾದಂತಹ ವಾರ್ತೆ ಸಂತೋಷಕ್ಕೆ ಕಾರಣವಾಗುತ್ತೆ. ಹಳೆಯ ನೆನಪುಗಳಿಂದ ಒಂದಷ್ಟು ನೋವು, ಬೇಸರ ಇವೆಲ್ಲ ಆಗುತ್ತೆ. ಕಣ್ಣೀರನ್ನು ಹಾಕುವಂಥದ್ದು ಕೂಡ ಆಗಬಹುದು. ಆಂಜನೇಯ ಸ್ವಾಮಿಯ ಸ್ಮರಣೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ನಷ್ಟವಾಗಿದ್ದಂತಹ ವಸ್ತು ಮತ್ತೆ ಪ್ರಾಪ್ತವಾಗಬಹುದು, ಸಿಕ್ಕಬಹುದು. ಕಳ್ಕೊಂಡಿರತಕ್ಕಂತಹ ದುಡ್ಡು ಅಥವಾ ಆಸ್ತಿಯೋ ಇನ್ನೇನೋ ಸಣ್ಣ ಪ್ರಮಾಣದ ವಸ್ತುಗಳು ಮತ್ತೆ ಸಿಕ್ಕಬಹುದು ಅಂತ ಅರ್ಥ. ಸಾಮಾಜಿಕವಾದಂತಹ ಕಾರ್ಯಕ್ರಮದಲ್ಲಿ ಸ್ಥಾನಮಾನಗಳಿರುತ್ತೆ. ಇದು ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮಲ್ಲಿರತಕ್ಕಂತಹ ವಿದ್ವತ್ತಿಗೆ ಸಂದ ಗೌರವ ಅಂತ ಹೇಳಿ ನೀವು ಹೆಮ್ಮೆಯನ್ನು ಪಡ್ತಕ್ಕಂಥದ್ದಾಗತ್ತೆ. ಹಿರಿಯರ ಗುರುಗಳ ಆಶೀರ್ವಾದ ನಿಮಗೆ ಲಭಿಸುವಂಥದ್ದು. ಪ್ರಾಣಿ ವ್ಯಾಪಾರಿಗಳಿಗೆ ಲಾಭ ಇರತಕ್ಕಂಥದ್ದು. ನಾಯಿ, ಬೆಕ್ಕು, ದನ ಇತ್ಯಾದಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇರುವಂತಹ ದಿವಸ. ಮನೆಯ ಅಲಂಕಾರಕ್ಕೋಸ್ಕರವಾಗಿ, ವಸ್ತುವಿನ ಖರೀದಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸವಾಗುತ್ತೆ. ಅದು ಸಂತೋಷವನ್ನು ಕೊಡುವಂಥದ್ದು. ದಿನವಿಡೀ ಶ್ರಮದಾಯಕವಾದಂತಹ ಕೆಲಸ ಇದ್ದೇ ಇರುತ್ತೆ, ಆದರೆ ಅದು ನಿಮಗೆ ತೃಪ್ತಿಯನ್ನು ಕೊಡುತ್ತೆ. ನಾನು ಇಷ್ಟು ಕೆಲಸ ಮಾಡಿದ್ನಲ್ಲ ಅಂತ ಹೇಳಿ ಆಯಾಸಕ್ಕಿಂತಲೂ ಹೆಚ್ಚಾಗಿ ಆ ಒಂದು ತೃಪ್ತಿ, ಆತ್ಮಸ್ಥೈರ್ಯ, ನನಗೆ ಇಷ್ಟೊಂದು ಸಾಮರ್ಥ್ಯ ಇದೆಯಲ್ಲ, ನನಗೆ ಯೋಗ್ಯತೆ ಇದೆಯಲ್ಲ ಅನ್ನುವಂತಹ ಆತ್ಮತೃಪ್ತಿಯನ್ನು ಅದು ತೋರಿಸುವಂಥದ್ದಾಗತ್ತೆ. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ ಕಳಕೊಂಡಂತಹ ನಷ್ಟವಾದಂತಹ ವಸ್ತು ಪುನಃ ಪ್ರಾಪ್ತಿಯಾಗಲಿ ಅಂತಕ್ಕಂತಹ ಉದ್ದೇಶ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ಆಲೋಚನೆಗಳಿಂದ ಮನಸ್ಸಿಗೆ ಬೇಸರವಾಗುವಂತಹ ಕ್ಷಣಗಳು ಹೆಚ್ಚು ಈ ದಿವಸ. ಹಾಗಾಗಿ ಯಾವ ವಿಷಯ ನಿಮ್ಮದಲ್ಲವೋ, ನಿಮಗೆ ಬೇಕಾಗಿರೋದಿಲ್ವೋ ಅದನ್ನು ಗಮನಿಸಿ ದೂರ ಮಾಡ್ತಕ್ಕಂಥದ್ದು, ಆ ವಿಷಯದಿಂದ ಹೊರಬರ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರ ಮಾಡೋದಕ್ಕೆ ಆಗದೇ ಇರುವಂಥದ್ದು, ಇದೆಲ್ಲ ಮುನ್ಸೂಚನೆಯಾಗಿ ನಿಮಗೆ ಗೊತ್ತಾಗಿರುವಾಗ ನೀವು ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ನಡ್ಕೊಳ್ಳೋದನ್ನು ಕಲ್ತ್ಕೋಬೇಕು, ತಿಳಿಬೇಕು ಅನ್ನುವಂತಹ ಅರ್ಥವಾಗುತ್ತೆ. ಸ್ನೇಹಿತರು, ಬಂಧುಗಳೆಲ್ಲರೂ ಕೂಡ ನಿಮ್ಮ ಉಪಯೋಗವನ್ನು ಪಡ್ಕೊಳ್ತಾರೆ, ಕೊನೆಗೆ ನಿಮ್ಮನ್ನು ನಿಷ್ಠುರ ಮಾಡ್ತಾರೆ, ದೂರ ಮಾಡ್ತಾರೆ ಎನ್ನುವಂಥದ್ದು. ಉದ್ಯೋಗದ ದೃಷ್ಟಿಯಿಂದ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಗರ್ಭಿಣಿಯರಿಗೆ ಕಾಲು ನೋವಿನ ಸಮಸ್ಯೆ ಕಾಡಬಹುದು ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಬಹುದು ಅಂತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಶುಭವಾರ್ತೆಯನ್ನು ಕೇಳ್ತೀರಿ, ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನವಾಗುತ್ತೆ. ಬೆಳಗಿಂದ ಏನೋ ಗೊಂದಲದಲ್ಲಿ, ಬೇಸರದಲ್ಲಿ ಇದ್ದಂತಹ ನಿಮಗೆ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ. ಶುಭವಾಗಿ.